ಅಯೋಧ್ಯೆಯ ರಾಮಲಲ್ಲಾ ದೇವಸ್ಥಾನದ ಪ್ರತಿಯೊಂದು ಭಾಗದಲ್ಲೂ ನಾವು ಕರ್ನಾಟಕದ ಬಗ್ಗೆ ಹೇಳ್ತಾ ಹೋಗ್ಬೋದು, ಕನ್ನಡದ ಬಗ್ಗೆ ತಿಳ್ಕೊಬಹುದು. ಯಾಕಂತಂದ್ರೆ ಶುರುವಿನಿಂದ ಇದ್ದು ವಿಗ್ರಹದ ಮೂಲಕವೇ ಕರ್ನಾಟಕ ಆರಂಭ ಆಗುತ್ತೆ. ಅಂದ್ರೆ ಒಂದು ಕಡೆ ಉತ್ತರದಲ್ಲಿ ರಾಮ, ದಕ್ಷಿಣದಲ್ಲಿ ಆಂಜನೇಯ ಅನ್ನೋದೇನಿದೆ, ಆ ಕರ್ನಾಟಕದ ಲಿಂಕ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತಂದ್ರೆ ಪ್ರತಿ ಅಂಶದಲ್ಲೂ ಕೂಡ ವಿಗ್ರಹ ಒಂದ್ ಕಡೆ ಆಗುತ್ತೆ, ಲೈಟಿಂಗ್ ನಮ್ದೆ, ಜೊತೆಗೆ ರಾಮನ ದೇವಸ್ಥಾನ ಏನಿಗೆ ನಿರ್ಮಾಣ ಆಗಿದೆ, ದೇವಸ್ಥಾನದ ಸಂಪೂರ್ಣ ಫೌಂಡೇಶನ್ ಇರ್ಬೋದು, ಅದಕ್ಕೆ ಬೆಳಕೆ ಆಗಿರುವಂತಹ ಕಲ್ಲು ಅದು ಕರ್ನಾಟಕದಲ್ಲೂ, ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಹಾಗೂ ದೇವನಹಳ್ಳಿ ಭಾಗದಿಂದ ತಂದಿರುವಂತದ್ದು. ಇನ್ನ ಈ ಒಂದು ಕಲ್ಲನ್ನ ಸಪ್ಲೈ ಮಾಡಿರುವಂತಹ ಟೀಮ್ ನಮ್ ಜೊತೆ ಇದೆ, ಅವರನ್ನ ನಾವು ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ಮುನಿರಾಜ್ ಅವರು ಇದರಲ್ಲಿ VHP ಕೂಡ ಸಕ್ರಿಯವಾಗಿ ಕಾರ್ಯಕರ್ತರಾಗಿರುವಂತದ್ದು, ಜೊತೆಗೆ VHP ಅಲ್ಲಿ ಕೆಲಸನೂ ಕೂಡ ಮಾಡ್ತಿರುವಂತದ್ದು. ಇವರು ಮೂಲಕ ಕರ್ನಾಟಕದಿಂದ ಇಲ್ಲಿಗೆ ಕಲ್ಲು ಬಂದಿರುವಂತದ್ದು. ಇಡೀ ದೇವಸ್ಥಾನದ ಫೌಂಡೇಶನ್ ಏನಿದೆ ಅದರ ಸಂಪೂರ್ಣ ಕಲ್ಲನ್ನ ಇಲ್ಲಿಗೆ ತಲುಪಿಸುವಂತ ಕೆಲಸ ಮಾಡಿ ಅವ್ರ ತಮ್ಮ. ಸರ್, ಈ ಕಲ್ಲು ಸಪ್ಲೈ ಮಾಡುವಂತಹದ್ದು ಯಾವ ರೀತಿ ನಿಮಗೆ ಲಿಂಕ್ ಆಗಿದೆ ಸರ್? ನಮ್ಜಿ ಅವ್ರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದಾಗ ನಾವು ಅವ್ರನ್ನ ಬೆಂಗಳೂರಿಗೆ ಬರಮಾಡ್ಕೊಂಡು ಒಂದು ಸನ್ಮಾನ ಮಾಡೋಣ, ಒಂದು ಹೋಮ ಮಾಡಿ ಅವ್ರನ್ನ ರಾಮ ಮಂದಿರಕ್ಕೆ ಇಡೀ ದೇಶ ನೋಡುವಂತ ಒಂದು ಕೆಲಸ ಮಾಡೋದಕ್ಕೆ ನಿಯೋಜನೆಗೊಂಡಾಗ ಅವ್ರಿಗೊಂದು ಹೋಮ ಮಾಡಿ ಕಳ್ಸೋಣ ಅಂತ ನಮ್ಮ ದೇವಸ್ಥಾನಕ್ಕೆ ಕರೆದ್ವಿ. ನಮ್ಮ ದೇವಸ್ಥಾನದಲ್ಲಿ ನಾವು ಒಂದು ಹನುಮಂತನ ವಿಗ್ರಹ 63 ಅಡಿ ಏಕಶಿಲೆ ಬೃಹತ್ ರೂಪಿ ರಾಮ ಲಕ್ಷ್ಮಣ ಭುಜದ ಮೇಲೆ ಹನುಮಂತ ಹತ್ತಿರುವಂತ ಒಂದು ವಿಗ್ರಹ ಮಾಡ್ತಿದ್ವಿ. ಈ ದೇಶದಲ್ಲೇ ಏಕಶಿಲೆ ಅದು ಅದರದ್ದು ಒಂದು ಫೌಂಡೇಶನ್ ನಾವು 20 ಅಡಿ ಆಳದಿಂದ ನಾವು ಹಳೆಯ ಕಾಲದಲ್ಲಿ ಹೇಗೆ ದೇವಸ್ಥಾನ ಕಟ್ತಿದ್ರು ಆ ಥರ ಸಿಮೆಂಟು ಕಂಬಿ ಉಪಯೋಗಿಸ್ತೇ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದ್ರದ್ದು ಬಂದು ನೋಡಿದಾಗ ಗೋಪಾಲ್ಜಿ ನೋಡಿ ಹೋದ್ರು, ಪೂಜೆ ಮಾಡಿ ಎಲ್ಲ ಹೋದ್ರು. ರಾಮ ಮಂದಿರ ಅದೇ ತರ ಇಲ್ಲಿ ಹೇಗೆ 40 ಅಡಿ ಆಳ ತೆಗೆದ್ರು ಸಹ ಅಲ್ಲಿ ಮರಳೆ ಬರ್ತಾ ಇತ್ತು. ಮರಳೆ ಬಂದಾಗ ಏನ್ ಮಾಡ್ಬೇಕು ಅಂತ ಅಲ್ಲಿರೋ ಇಂಜಿನಿಯರ್ಸ್ಗಳು ಮತ್ತೆ IIT, ಇಡೀ ದೇಶದಲ್ಲಿ ಒಂದು 4-5 IITಗಳೆಲ್ಲ ತೀರ್ಮಾನ ಮಾಡಿ ಕಲ್ಲಿಂದ ಫೌಂಡೇಶನ್ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಪ್ಲಿಂತ್ ಅಂದ್ರೆ ಕೆಳಗಡೆ ಬಂದು 40 ಅಡಿಗೂ 300 mm ಹಾಕಿ ಅದನ್ನ 200 mm ಕಂಪೇರ್ಸ್ ಮಾಡಿ ಆ ತರ 48 ಕೋರ್ಸ್ ಮಾಡಿದ್ದಾರೆ. 48 ಕೋರ್ಸ್ ಮಾಡಿದ್ರು. ಅದ್ರ ಮೇಲ್ಗಡೆ ನಮ್ ಕಲ್ಲು ಕೂರ್ಸಿದ್ದಾರೆ, ಆ ಪ್ಲಿಂತ್ ಆಗಿ ಉಪಯೋಗಿಸಿದ್ದಾರೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಘನ ಅಡಿ ಅಂದ್ರೆ ಕ್ಯೂಬಿಕ್ ಫೀಟ್ ಅಷ್ಟು ಕಲ್ಲು ಉಪಯೋಗ ಆಗಿದೆ ಅದರೊಳಗಡೆ. ಅದರಲ್ಲಿ ನಾವು ಹೆಚ್ಚಿಗೆ ಕರ್ನಾಟಕದಿಂದ ಸುಮಾರು 17,000 ಕಲ್ಲು ಕರ್ನಾಟಕದಿಂದ 90% ಅಂದ್ರೆ ಸುಮಾರು 19,000 ರಿಂದ 20,000 ಕಲ್ಲು ಉಪಯೋಗ ಆಗಿದೆ. ಅದರಲ್ಲಿ 17,000ದಿಂದ 18,000 ಕಲ್ಲು ಕರ್ನಾಟಕದಿಂದ ಹೋಗಿದೆ. ಆ ಕಲ್ಲು ಬರ್ಬೇಕಾದ್ರೆ ಗೋಪಾಲ್ಜಿ ಅವರು ನಮ್ಮನ್ನ ಸಂಪರ್ಕ ಮಾಡಿ ನೀವು ಮಾಡ್ಬೋದಾ ಅಂದಾಗ ನಾವು ಅಲ್ಲಿರೋ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ವಿ. ನಾವು ಆ ಸ್ಯಾಂಪಲ್ಸ್ ಕಳಿಸಿದಾಗ ನಮ್ಮ ಕರ್ನಾಟಕದ ಕಲ್ಲೇ, ಇಡೀ ದೇಶದಿಂದ ಬಂದಿತ್ತು ಕಲ್ಲುಗಳು, ನಮ್ಮ ಕರ್ನಾಟಕದ ಕಲ್ಲೇ ಪಾಸ್ ಆಗಿದ್ದು. ಕಾರಣ ಇಷ್ಟೇ, ಅದು ಚಳಿ ಗಾಳಿ ಇರ್ಬೋದು ಅಂತ ಹೇಳ್ತಾರಲ್ವಾ, ಸೀಸನ್ ವೈಸ್ ನಮ್ ಕರ್ನಾಟಕ ಕಲ್ಲು ಸ್ಟ್ರಾಂಗ್ ಆಗಿದೆ ಅನ್ನೋ. ಆಮೇಲೆ ನಿಮ್ ಮೂಲಕ ಈಗ ಈಗ ವಿಧಾನಸೌಧನು ನೀವು ನೋಡ್ಬೋದು, ಇಷ್ಟು ವರ್ಷ ಆದ್ರೂ ಬಣ್ಣ ಬದಲಾವಣೆ ಆಗಿಲ್ಲ. ಅದೇ ಕಲ್ಲೇ ನಾವು ಇಲ್ಲಿ ಉಪಯೋಗಿಸಿರೋದು. ಆ ಸಾದಹಳ್ಳಿ ಭಾಗದ್ದು, ದೇವನಹಳ್ಳಿ, ಸಾದಹಳ್ಳಿ, ಚಿಕ್ಕಬಳ್ಳಾಪುರ ಈ ಭಾಗದ ಕಲ್ಲೇ ಉಪಯೋಗಿಸಿರ್ಬೋದು. ಅದಕ್ಕೆ ನಾವು ಧನರಾಜು ಮತ್ತೆ ಅಂದ್ರೆ ನಿಮ್ ಮೂಲಕ ಧನರಾಜ್ ಅವರು, ಮುನಿರಾಜ್ ಅವರು ನಿಮ್ಗೆ ಇಲ್ಲಿಗೆ ಪರಿಚಯ ಮಾಡಿಸ್ತಾರೆ. ಇನ್ನ ಈ ಕಲ್ಲನ್ನ ಸಪ್ಲೈ ಮಾಡಿದಂತ ಕಾಂಟ್ರಾಕ್ಟರ್ ಧನರಾಜ್ ಅವರಲ್ಲ, ನೀವು ಧನರಾಜ್ ಅವರ ಈ ಕಲ್ಲನ್ನ ದೇವನಹಳ್ಳಿ ಮತ್ತೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಎಲ್ಲೆಲ್ಲಿಂದ ನೀವು ಇದನ್ನ ಸಂಗ್ರಹಿಸಿದ್ರಿ? ಒಂದು ಅಡಿಗಲ್ ಅಂತ ಒಂದು ಹಳ್ಳಿ, ಮತ್ತೆ ಗುಂಬ್ಳಾಪುರ, ಗೂಕನಹಳ್ಳಿ ಅಂತ ಹಳ್ಳಿಗಳಿಂದ ಪರ್ಚೇಸ್ ಮಾಡಿ ವಿವಿಧ ಬೇರೆ ಬೇರೆ ಫ್ಯಾಕ್ಟ್ರೀಸ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ಅಲ್ಲಿಂದ ವುಡನ್ ಕಟ್ ಮಾಡಿ 5 feet by 2.5 feet by 3 feet ಕಟ್ ಮಾಡಿ ವುಡನ್ ಪ್ಯಾಕಿಂಗ್ ಮಾಡಿ ಟ್ರಕ್ ಅಲ್ಲಿ ಇನಿಷಿಯಲ್ ಆಗಿ ಸಪ್ಲೈ ಮಾಡಿದ್ರಿ. ಆಮೇಲೆ ಟ್ರಕ್ ಸೀಸನ್ ನಲ್ಲಿ ಅವೈಲೇಬಲ್ ಇಲ್ಲ ಅಂದಾಗ ನಮ್ಮ ಪ್ರಧಾನಮಂತ್ರಿಗಳವರ PM ಆಫೀಸಿಂದ ನೃಪೇಂದ್ರ ಮಿಶ್ರಾ ಅವರು ಮತ್ತೆ LNT ಅವರು ಎಲ್ಲ ಸೇರಿ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರ ಹತ್ರ ಮಾತಾಡಿ ಅವರಿಂದ ನಮಗೆ ಟ್ರೈನ್ ಅಲ್ಲಿ ಕಲ್ಲು ಸಪ್ಲೈ ಮಾಡುವಂತ ವ್ಯವಸ್ಥೆ ಮಾಡಿಕೊಟ್ರು. ಸೊ ಅಲ್ಲಿಂದ ಟ್ರೈನ್ ಅಲ್ಲಿ ತಗೊಂಡು ಬಂದು ನಾವಿಲ್ಲಿ ಕೆಲಸ ಇನ್ ಟೈಮ್ ಫಿನಿಶ್ ಮಾಡಕ್ಕೆ ಸಾಧ್ಯ ಆಯ್ತು. ಇನ್ನ ಇವರಿಗೆ ಸಹಾಯಕವಾಗಿ ನಾವು ನೋಡೋದಾದ್ರೆ PRO ಕೆಲಸವನ್ನು ಮಾಡ್ತಾರೆ ಮುನಿರಾಜ್ ಅವರು ಇದ್ದಾರೆ ನಮ್ಮ VHP ಲಿ. ಅವರು ಕೂಡ ಈ ಒಂದು ಕಲ್ಲನ್ನು ಇಲ್ಲಿ ತರುವಂತ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಗಲ್ ಮಾಡಿದ್ರೆ, ಯಾಕಂದ್ರೆ ತುಂಬಾ ಬೃಹತ್ ಗಾತ್ರದ ಕಲ್ಲುಗಳು ಇಲ್ಲಿಗೆ ಬರ್ಬೇಕಿತ್ತು. ಹೇಳ್ಬೇಕಂದ್ರೆ ಈ ವಿಚಾರವಾಗಿ ಗೋಪಾಲ್ಜಿ ಅವರು ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ರು. ಇವ್ರು ಹೇಳದಂಗೆ PM ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ವಿಶೇಷವಾಗಿ ರೈಲು ವ್ಯವಸ್ಥೆ ಕಂಟೈನರ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಗಾಡಿಗಳ ವ್ಯವಸ್ಥೆ ಆಗಿರ್ಬೋದು. ತುಂಬಾ ಚಾಲೆಂಜ್ ಇತ್ತು ತರಬೇಕಾದ್ರೆ ಕಲ್ಲು. ಎಷ್ಟು ಚಾಲೆಂಜ್ ಇತ್ತು ಅಂದ್ರೆ ಗಾಡಿಗಳು ಸಿಗ್ತಿರ್ಲಿಲ್ಲ. ಹಾಗಾಗಿ ಅದಕ್ಕೆಲ್ಲ ತುಂಬಾ ಗೋಪಾಲ್ಜಿ ಅವರು ನಮ್ಗೆ ಸಹಕಾರ ಕೊಟ್ಟು ಒಂದು ಲಾರಿನಲ್ಲಿ 9 ಕಲ್ಲು ತರುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸುಮಾರು ಕಡೆ ಎಲ್ಲ ಸಂಪರ್ಕ ಮಾಡಿ ಅದೆಲ್ಲ ಮಾಡಿ ಭಾರಿ ಚೆನ್ನಾಗಾಯ್ತು. ನಿಜವಾಗ ಹೇಳ್ಬೇಕಂದ್ರೆ ಮೊದಲಿಗೂ ಈಗ ನಾವು ನೋಡ್ಬೇಕಂದ್ರೆ ವ್ಯತ್ಯಾಸ ಈಗಳಿಗೂ ಮೊದಲಿಗೂ 90 ಭಾಗ ಡಿಫ್ರೆನ್ಸ್ ಆಗಿದೆ ಅಯೋಧ್ಯೆಯಲ್ಲಿ. ಅಷ್ಟು ಚೆನ್ನಾಗಿದೆ. ಬಟ್ ಕರ್ನಾಟಕದಿಂದ ಬಂದಿರತಕ್ಕಂಥ ಕಲ್ಲು ಮಾತ್ರ ನಿಜವಾಗ್ಲೂ ಒಂದು, ನೀವ್ ಹೇಳ್ದಂಗೆ ಉತ್ತರ ಮತ್ತೆ ದಕ್ಷಿಣ ರಾಮನಿಗೂ ಮತ್ತು ಆಂಜನೇಯಗಿರೋ ಸಂಬಂಧ,
ಆ ಒಂದು ಇದರಿಂದಾನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಒಂದು ಸಂಪರ್ಕ ಸೇತುವೆ ಬೆಳೆದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಇಷ್ಟೆಲ್ಲ ನಮ್ಗೆ ಅವಕಾಶ ಮಾಡೋದು ಮಾತಾಡೋಕೆ ಅವಕಾಶ ಕೊಡೋದು ನಿಮ್ಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಇನ್ನ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ಒಂದು ರೀತಿ ಉತ್ತರ ದಕ್ಷಿಣ ಲಿಂಕ್ ಅದಿರ್ಬೋದು, ರಾಮ ಮತ್ತೆ ಆಂಜನೇಯ ಇರುವಂತಹ ಸಂಬಂಧ ಇರ್ಬೋದು. ಇಲ್ಲಿ ಅಯೋಧ್ಯೆಯಲ್ಲಿ ಅದ್ರಲ್ಲಿ ಪ್ರಮುಖವಾಗಿ ಲಂಕಾಗೆ ಹೋಗ್ಬೇಕಾದ್ರೆ ಸೇತುವೆ ಕಟ್ಟೋದಕ್ಕೆ ಆಂಜನೇಯ ಕಲ್ಲನ್ನು ತರುವಂತ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ರಾಮನ ದೇವಸ್ಥಾನ ನಿರ್ಮಾಣದಕ್ಕೆ ಅದೇ ಹನುಮನ ಊರಿನಿಂದ ಇಲ್ಲಿ ಕಲ್ಲನ್ನು ತರುವಂತ ಕೆಲಸ ಇರೋದು. ಅಂದ್ರೆ ಕರ್ನಾಟಕ ಮತ್ತೆ ಅಯೋಧ್ಯೆಗೆ ಇರುವಂತಹ ಸಂಬಂಧವನ್ನ ಇಲ್ಲಿ ಪುನಃ ಬೆಸೆಯುವಂತಹ ಕೆಲಸ ಆಗ್ತಿರುವಂತದ್ದು. ವಿವಿಧ ಭಾಗಗಳಲ್ಲಿ ಇಡೀ ದೇವಾಲಯದಲ್ಲಿ ವಿಗ್ರಹದಿಂದ ಹಿಡಿದು ಕೆಳಗಡೆ ಇರುವಂತಹ ಅಡಿಗಲ್ಲಿರ್ಬೋದು, ಜೊತೆಗೆ ಅಲ್ಲಿರುವಂತಹ ಲೈಟಿಂಗ್ ಇರ್ಬೋದು, ಅನೇಕ ವಿಚಾರಗಳಲ್ಲಿ ಕರ್ನಾಟಕದ ವಸ್ತುಗಳನ್ನ ಬಳಸಿ ಕರ್ನಾಟಕದ ಜನರ ಸಹಾಯದಿಂದ ಈ ಅಯೋಧ್ಯೆಯ ದೇವಸ್ಥಾನ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಬಹಳ ಖುಷಿಯ ಸಂಗತಿ. ಕ್ಯಾಮ್ರಾ ಪರ್ಸನ್ ಮಂಜು ಕೆಆರ್ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.